ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆವಲ್ ರೋಯ್ ಜೀಸ್. ಸೊ ಆಕ್ಚುಲಿ ಇಸ್ ದಿನ ವಿಡಿಯೋ ಯಾಕೆ ಮಾಡೋಕ್ಕಾಗಿಲ್ಲ ಅಂದ್ರೆ ನಂದು ಆಕ್ಚುಲಿ ನನ್ನ ಫೋನ್ ಇತ್ತಲ್ಲ, ನನ್ನ ಫ್ರೆಂಡ್ಗೆ ಮಾರಬೇಕಾಗಿತ್ತು ಸಿಚುವೇಶನ್ಸ್ ಇಂದ ಮಾರದೆ. ಆಮೇಲೆ ನನಗೆ ಫೋನು ಸಿಕ್ಕಿಲ್ಲ, ಮತ್ತೆ ಕಾಲೇಜು ಸ್ಟಾರ್ಟ್ ಆಯಿತು. ಸೊ ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಬಂದಿತ್ತು ಗೈಸ್. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತಿಂದ ನಾನು ಟ್ರೈ ಮಾಡ್ತೀನಿ. ನಾನು ಆಕ್ಚುಲಿ ಆ ಫೋನ್ ಮಾರ್ಬಿಟ್ಟು ನಾನು ಓಪೋ ಫೋನ್ ತೊಗೊಂಡಿದ್ದೆ. ಸೊ ಓಪೋ ಫೋನಲ್ಲಿ ವಿಡಿಯೋ ಚೆನ್ನಾಗಿ ಬರಲ್ಲ. ಅದಾದಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಾ ಇದ್ರು, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ವಿ ಬೇಜಾರ್ ಗೈಸ್. ಸೊ ಮಾಡಬೇಕಾಗಿತ್ತು. ಸೊ ಇವತ್ತು ಕಂಟೆಂಟ್ ಏನಂದ್ರೆ, ನಮ್ಮನ್ನ ತೋರಿಸ್ತೀನಿ ಬನ್ನಿ ಏನ್ ಮಾಡ್ತಾವ್ರು ನೋಡಿ ನಮ್ಮನ್ನ. ಸೊ ಸ್ಕ್ರಪ್ಚರಲ್ ಆರ್ಟ್ ಅದ್ ಹೆಂಗೆ ಹೇಳೋದು, ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ. ಲೈಕ್ ನೋಡಿ ಏನ್ ಮಾಡಿದ್ದಾರೆ, ಇಷ್ಟು ದೊಡ್ಡ ಮನೆ ಕಟ್ಟಿದಾರ ಅವರು. ನಮ್ಮನ್ನ ಅವ್ರು ನೋಡಿ ಏನ್ ಮಾಡಿದ್ದಾರೆ, ಸ್ಕ್ರಪ್ಚರಲ್ ಏಮದೆ ಸ್ಕ್ರಪ್ಚರಲ್ ಆರ್ಟ್ ಅಂತಾರೆ. ಸೊ ಹಾಗೆ ಗೈಸ್ ಏನಾಗಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನನಗೆ ಸಮ್ಮರ್ ಟರ್ಮ್ ಹಾಲಿಡೇಸ್ ಬಂತು. ಕಾಲೇಜ್ ಆದ್ಮೇಲೆ ಕರೆಕ್ಟಾಗಿ ವಿಡಿಯೋಸ್ ಮಾಡಿ ಸ್ಟಾಪ್ ಮಾಡಿದೆ. ಸಮ್ಮರ್ ಟರ್ಮ್ ಹಾಲಿಡೇಸ್ ಬಂತು. ನಾನು ನನ್ನ ಫೋನ್ ಮಾರಬೇಕಾಗಿತ್ತು, 13 Pro ಮಾರಬೇಕಾಗಿತ್ತು. 13 Pro ಮಾರದೆ, ಅಮೌಂಟ್ ಬಂತು. ಅದಾದ್ಮೇಲೆ ನಾನು ಆಕ್ಚುಲಿ ನಮ್ಮ ಡ್ಯಾಡಿ ಪ್ಲೇಸ್ಗೆ ಟ್ರಿಪ್ಗೆ ಹೋಗಿದ್ದೆ. ದುಬೈಗೆ ಒಂದು ಟ್ರಿಪ್ ಇತ್ತು, ಆ ಟ್ರಿಪ್ಗೆ ಹೋಗಿ ಬಂದೆ. ಆ ಟ್ರಿಪ್ಗೆ ಹೋಗಿ ಬಂದ್ಮೇಲೆ ಅಲ್ಲಿ ಒಂದು ಫೋನ್ ಈಸ್ಕೊಬೇಕಾಗಿತ್ತು. ಒಂದು ಸ್ವಲ್ಪ ಸಿಚುವೇಶನ್ಸ್ ಇಂದ ಈಸ್ಕೊಳಕ್ಕಾಗಿಲ್ಲ. ಸೊ ಅದೆಲ್ಲ ಲೈಕ್ ಹೆಡ್ ಆಗಿ ನಂದೊಂದು ಆ ಕೇಸ್ ಆಗಿತ್ತಲ್ಲ ಗೈ. ಸೊ ಆ ಕೇಸಿಂದ ನಾನು ಸ್ವಲ್ಪ ಆಚೆ ಬರೋಕೆ ಇಷ್ಟೊಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೆ. ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಿ ಇವಾಗ ಒಂದು ಸ್ವಲ್ಪ ಸ್ಟೇಬಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಮನ್ಸಲ್ಲಿ ಇಟ್ಕೊಂಡು ನಾನು ಇವಾಗ ಈ ವಿಡಿಯೋ ಬಿಡ್ತಾ ಇರೋದು. ಸೊ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡಿ. ಅದಾದಮೇಲೆ ಆಸ್ ಸೂನ್ ಆಸ್ ಪಾಸಿಬಲ್ ನನ್ನ ಇನ್ನೊಂದು ಸ್ಮಾಲ್ ಅಚೀವ್ಮೆಂಟ್ ಐತೆ, ಅದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅದು ಬಿಟ್ಟು ಗೈಸ್ ನಾನು ಮೇನ್ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರೆ, ನಾನು ಫಸ್ಟ್ ನಿಮ್ಗೆ ಗೊತ್ತಿದ್ದಂಗೆ ನಮ್ದು ಚಾಕ್ಲೇಟ್ ಬಿಸ್ನೆಸ್ ಇತ್ತು, ನಮ್ದು ಫೋಟೋಗ್ರಫಿ ಬಿಸ್ನೆಸ್ ಇತ್ತು, CCTV ಇನ್ಸ್ಟಾಲೇಷನ್ಸ್ ಇತ್ತು. ಸೊ ನಾವ್ ಇವಾಗ ಅದನ್ನ ಅಪ್ಗ್ರೇಡ್ ಮಾಡಿದೀವಿ. ಅಪ್ಗ್ರೇಡ್ ಹೆಂಗ್ ಮಾಡಿದೀವಿ ಅಂದ್ರೆ, ನಮ್ದು ಚಾಕ್ಲೇಟ್ ಅಲ್ಲಿ ನಮ್ಗೆ 3 to 4 ಫ್ಲೇವರ್ಸ್ ಎಕ್ಸ್ಟ್ರಾ ಆಡ್ ಆನ್ ಆಗೈತೆ. ಯಾರು ಮಾಡಲ್ಲ ಗೈಸ್, ಯಾರು ಮಾಡಿಲ್ಲ ಫ್ಲೇವರ್ಸ್ ಎಲ್ಲ ನಾವು ಕೊಡ್ತೀವಿ. ಅದು ಲಾಂಚ್ ಬಂದ್ಬಿಟ್ಟು ನಿಮ್ಗೆ 17th of September ಇರುತ್ತೆ ಆ ಲಾಂಚ್. ಮತ್ತೆ ದುಬೈ ಕುನಾಫಾ ಚಾಕ್ಲೇಟ್ ಗೈಸ್, ದುಬೈ ಕುನಾಫಾ ಚಾಕ್ಲೇಟ್ ನಮ್ಮ ಹತ್ರ ಲಾಂಚ್ ಐತೆ, ಅದು 17 ಐತೆ. ಅದು ಬಿಟ್ಟು ಇನ್ನೊಂದು ಫ್ಲೇವರ್ ಐತೆ ಗೈಸ್, ಯಾರು ಮಾರ್ಕೆಟ್ ಅಲ್ಲಿ ಮಾಡಲ್ಲ. ಆ ತರ ಫ್ಲೇವರ್ ನಾನು ಕೊಡ್ತಾ ಇದ್ದೀನಿ. ಎಲ್ರೂ ಸ್ಟೇ ಟ್ಯೂನ್ಡ್. ಆಮೇಲೆ ಸಾರಿ, ನಾನು ಇವತ್ತರೆಗೂ ವಿಡಿಯೋ ಮಾಡೋಕ್ಕಾಗಿಲ್ಲ. ನನ್ನ ಕಂಟೆಂಟ್ ಯಾವತ್ತೂ ಕಾಮಿಡಿ ಆಗಿರುತ್ತೆ ಅಂತ ಅನ್ಕೊಂತೀನಿ. ನಾನು ಮಾತಾಡೋದೇ ಕಾಮಿಡಿ ಅಂತಾರೆ. ಸೊ ಎಲ್ಲ ನಿಮ್ಮ ಆಶೀರ್ವಾದ. ಸೊ ಇದೊಂದೇ ಹೇಳಕ್ ಇಷ್ಟಪಡ್ತೀನಿ. ಸಾರಿ ಗೈಸ್, ಇನ್ಮೇಲಿಂದ ಕರೆಕ್ಟಾಗಿ ಟ್ರೈ ಮಾಡ್ತೀನಿ. ಆಸ್ ಸೂನ್ ಆಸ್ ಲೈಕ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಟ್ರೈ ಮಾಡ್ತೀನಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆನ್ ಟೈಮ್. ಅದಾದ್ಮೇಲೆ ಇವಾಗ ಹೆಂಗೋ ಸೆಕೆಂಡ್ ಇಯರ್ ಅಲ್ಲಿ ಇದ್ದೀನಿ. ಸೆಕೆಂಡ್ ಇಯರ್ ಅಲ್ಲಿ ಫುಲ್ಲು ಇಟ್ಸ್ ಸ್ಟೇರಿಂಗ್ ಹರ್ಕೊಂಡು ಹೋಯ್ತಾ ನನಗೆ. ಏನು ಅರ್ಥ ಐತೆ ಇಲ್ಲ ಕಾಲೇಜಲ್ಲಿ. ಹೋಗ್ತೀವಿ ಕಾಲೇಜ್ಗೆ, ಕೂತ್ಕೊಂಡ್ ಬರ್ತೀವಿ. ಸೊ ಅದೂ ಏನು ಮಾಡೋದು ಗೊತ್ತಿಲ್ಲ. 7 CGPA ಬಂದು ಫಸ್ಟ್ ಸೆಮಿಸ್ಟರ್ ಅಲ್ಲಿ. ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಬ್ಯಾಕ್ ಕಿಕ್ ಆದ್ರೆ ಅಷ್ಟೇ. ಈ ಟೈಮ್ ರಿಯಲಿ ಕ್ಯೂಟ್ ಮಾಡ್ತೀನಿ ಗೈಸ್, ರಿಯಲಿ ಕ್ಯೂಟ್ ಮಾಡ್ಬಿಟ್ಟು ಬ್ಯಾಕ್ ಟು ಬಿಸ್ನೆಸ್ ಅಷ್ಟೇ. ಆಮೇಲೆ ಫೋಟೋಗ್ರಫಿ ಏನಾದ್ರು ಆರ್ಡರ್ ಇದೆ, ಮನೆ ಫಂಕ್ಷನ್, ಹರ್ಷಣಶಾಸ್ತ್ರ, ಗ್ರೂಪ್ ಪ್ರಶ್ನ ಏನಿದೆ ನಮ್ಗೆ DM ಮಾಡಿ, ಎಲ್ಲರಿಗಿಂತ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ನಮ್ದ್ರಲ್ಲಿ ಒಂದು ಕಾಂಪ್ಲಿಮೆಂಟರಿ ಫ್ರೇಮ್ ಬರುತ್ತೆ, ಒಂದು ಆಲ್ಬಮ್ ಬರುತ್ತೆ, 20 to 25 ಎಡಿಟೆಡ್ ಫೋಟೋಸ್ ಬರುತ್ತೆ. ಇಟ್ಸ್ ಕಂಪ್ಲೀಟ್ ಪ್ಯಾಕೇಜ್ ಬಂದ್ಬಿಟ್ಟು ನಿಮ್ಗೆ 10,000 ಒಳಗೆ ಮಾಡ್ಕೊಡ್ತೀನಿ. 10,000ಗೆ ಲಾಸ್ಟ್ ಫೈನಲ್ ಮಾಡ್ಕೊಡ್ತೀನಿ. ಸೊ ಎಲ್ಲರೂ DM ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದು ಬಿಟ್ಟು ನಮ್ದು ವೈಫೈ ಕ್ಯಾಮ್ರಾ ಇನ್ಸ್ಟಾಲೇಷನ್ಸ್ ಇರುತ್ತೆ. ಅದು ಬೇಕಂದ್ರೆ ನನಗೆ DM ಮಾಡಿ, ಅದು ನಿಮ್ಗೆ ಲಿಂಕ್ಸ್ ಎಲ್ಲ ಕಳ್ಸಿಕೊಡ್ತೀನಿ. ಸೊ ನಮ್ದೊಂದು ರೋಹಿತ್ ಆರ್ಗನೈಸೇಷನ್ಸ್ ಅಂತ ದೊಡ್ಡ ಆರ್ಗನೈಸೇಷನ್ ಅಲ್ಲಿ ನಮ್ದೊಂದು ಚಿಕ್ಕ ಲೈಫ್, ಓಕೆನಾ? ಸೊ ಸ್ಟೇ ಟ್ಯೂನ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಥಾಟ್ ಫಾರ್ ದ ಡೇ. ಎಲ್ಲರಿಗೂ ಒಂದು ಥಾಟ್ ಹೇಳ್ಬೇಕು ಅನ್ಸುತ್ತಲ್ಲ, ನಾನು ಇವತ್ತೊಂದು ಥಾಟ್ ಹೇಳ್ತೀನಿ. ಡೂ ಗುಡ್ ಟು ಅದರ್ಸ್, ಬಿ ಗುಡ್ ಟು ಅದರ್ಸ್, ಯು ವಿಲ್ ಹ್ಯಾವ್ ಅ ಗುಡ್ ಲೈಫ್. ಸೊ ದಟ್ಸ್ ದ ಥಾಟ್. ಥ್ಯಾಂಕ್ ಯು. ಸ್ಟೇ ಟ್ಯೂನ್ ಗೈಸ್. ಅಣ್ಣ ಬಾಯ್ ಚಪ್ಪು. ಅಷ್ಟೇ, ಅವರು ಬಾಯ್ ಅಂದ್ರು. ಸಿ ಯು.